ನಮಸ್ಕಾರ ಎಲ್ರಿಗೂ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆಯೇ ಎಲ್ಲರೂ ಹಬ್ಬದ ಪ್ರಿಪ್ರೇಷನನ್ನು ಮಾಡ್ಕೊಳ್ತಾ ಇದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಯಾವ ರೀತಿಯಾಗಿ ಹಬ್ಬದ ಪ್ರಿಪ್ರೇಷನನ್ನು ಮಾಡ್ಕೊಳ್ತೀನಿ ಅಂತೇಳಿ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಮತ್ತು ಚಿರೋಟಿ ಮತ್ತು ಚಕ್ಲಿಯನ್ನು ಮಾಡ್ಕೊಂಡಿದ್ದೆ. ಚಕ್ಲಿ ಮಾಡುವಾಗ ಒಂಚೂರು ಏನೋ ತೊಂದರೆ ಆಗ್ತು, ಸೊ ಅದನ್ನು ಸಹ ಇಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಚಿರೋಟಿಯನ್ನು ಸಹ ಮಾಡ್ಕೊಂಡಿದ್ದೆ. ಅದನ್ನೆಲ್ಲ ಯಾವ ರೀತಿಯಾಗಿ ಮಾಡಿಕೊಂಡೆ ಅಂತೇಳಿ ನಾನು ನಿಮ್ಮ ಜೊತೆ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ಮಂಗಳವಾರ ಮತ್ತು ಬುಧವಾರ ಎರಡೂ ದಿನ ಹಬ್ಬಕ್ಕೆ ಮುಂಚೆ ನಾನು ಯಾವ ರೀತಿಯಾಗಿ ಪ್ರಿಪ್ರೇಷನನ್ನು ಮಾಡಿಕೊಂಡೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಮಾರ್ನಿಂಗ್ ಮಕ್ಕಳಿಗೆ ಸ್ಕೂಲ್ಗೆ ಟೈಮ್ ಆಗಿತ್ತಲ್ವ, ಹಾಗಾಗಿ ಮಶ್ರೂಮ್ ಇತ್ತು. ಮಶ್ರೂಮ್ ಮತ್ತು ಈ ರಾಜ್ಮಾ ಬರುತ್ತಲ್ವ, ಅದನ್ನು ಸೇರಿಸ್ಕೊಂಡು ಪುಲಾವನ್ನು ಮಾಡ್ಕೊಂಡಿದ್ದೆ. ಸಮ್ಟೈಮ್ಸ್ ಕಾಳುಗಳನ್ನು ಸಪ್ರೇಟ್ ಒಗ್ಗರಣೆ ಮಾಡೋದಕ್ಕಾಗಿಲ್ಲ ಅಂತ ಹೇಳಿದ್ರೆ ಈ ಥರನೇ ಅದ್ರ ಜೊತೆನೇ ಸೇರಿಸ್ಬಿಡ್ತೀನಿ. ಇವಾಗ ಏನಾದರೂ ಪುಲಾವ್ ಏನಾದರೂ ಮಾಡಿದ್ರೆ ಅಥವಾ ಬೇರೆ ಏನಾದರೂ ಮಾಡಿದ್ರೆ ಅದ್ರ ಜೊತೆ ಪಾಸಿಬಲ್ ಇದ್ದರೆ ಸೇರಿಸ್ಬೋದು ಇದ್ರ ಜೊತೆ ಅಂತ ಅನಿಸಿದ್ರೆ ಅದ್ರ ಜೊತೆನೇ ಸೇರಿಸಿನೇ ಮಾಡಿಬಿಡ್ತೀನಿ. ಹಾಗೆಯೇ ಕರ್ಡನ್ನು ಉಪಯೋಗಿಸ್ಕೊಂಡು ರಾಯ್ತನೂ ಸಹ ಮಾಡಿಕೊಂಡಿದ್ದೆ. ಮಶ್ರೂಮ್ ಮತ್ತು ಈ ಅದ್ರ ಜೊತೆ ಕಾಬೂಲ್ ಕಡಲೆಕಾಳು ಅಥವಾ ಬೇರೆ ಕಡಲೆಕಾಳು ಬರುತ್ತಲ್ವ, ಬ್ಲ್ಯಾಕ್ ಕಡಲೆಕಾಳು, ಅದನ್ನು ಯಾವುದನ್ನು ಬೇಕಂದ್ರೂ ಪ್ರೋಟೀನ್ಗೆ ಅಂತ ಹೇಳ್ಬಿಟ್ಟು ನಾವು ಸೇರಿಸ್ಕೋಬೋದು. ಎಷ್ಟೇ ಬ್ಯುಸಿ ಇದ್ದರೂ ಎಷ್ಟೇ ಕೆಲಸಗಳ ಮಧ್ಯೆ ಆದ್ರೂ ಸ್ವಲ್ಪ ಈ ಊಟದ ಕಡೆ ಗಮನ ಕೊಡ್ತೀನಿ. ಟಿಫನ್ ಎಲ್ಲ ತಿಂದ್ಬಿಟ್ಟು ಮಕ್ಕಳು ಸ್ಕೂಲ್ಗೆ ಹೊರಡೋ ಟೈಮ್ ಆಗಿತ್ತು. ಸಂತೋಷ್ ಅವ್ರು ಸಹ ಅದೇ ಟೈಮ್ಗೆ ಡ್ರಾಪ್ ಮಾಡೋದಕ್ಕೆ ಅಂತ ಬಂದಿದ್ದರು. ಸಹ ಎಲ್ಲರೂ ತಿಂಡಿ ತಿಂದು ಹೋದರೆ ನನಗೆ ಮತ್ತೆ ರೆಡಿ ಮಾಡೋದಕ್ಕೆ ಸರಿಯಾಗುತ್ತೆ ಅಂತೇಳಿ ಅವ್ರಿಗೆಲ್ಲ ಟಿಫನ್ ಎಲ್ಲ ಕೊಟ್ಬಿಟ್ಟು ಮತ್ತು ಅವರೆಲ್ಲ ಹೋದ್ಮೇಲೆ ನಾನು ಸಹ ಏನು ಮಾಡಿದೆ, ಫ್ರೆಶ್ ಅಪ್ ಆಗಿಬಿಟ್ಟು ಚಿರೋಟಿ ಮಾಡ್ಕೊಂಡು ಬಿಡೋಣ ಅಂತೇಳ್ಬಿಟ್ಟು ರೆಡಿ ಮಾಡಿಕೊಂಡೆ. ಸೊ ಮಕ್ಕಳೆಲ್ಲ ಹೋದ್ಮೇಲೆ ನನಗೆ ಕೆಲಸ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಏನಾದರೂ ಒಂದು ಕೇಳ್ತಾನೆ ಇರ್ತಾರಲ್ವ, ಹಾಗಾಗಿ ಮತ್ತು ಅವ್ರನ್ನ ಕಳಿಸ್ತೀರಾ ಮಾಡ್ದಿರಾ ಒಳಗಡೆ ಬಂದು ಯಾವುದೋ ಕೆಲಸ ಮಾಡೋದಿಲ್ಲ. ನಮಗೋಸ್ಕರ ಅಂತಲೇ ವೆಯ್ಟ್ ಮಾಡ್ತಾ ಇರ್ತಾರಲ್ವ, ಬಾಯಿ ಹೇಳ್ತಾರೇನೋ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಆಯಿತು, ಮಕ್ಕಳನ್ನೆಲ್ಲ ಕಳಿಸಿದ್ದು. ಇವಾಗ ಮೊದಲಿಗೆ ಬೇರೆ ಕೆಲಸಗಳನ್ನೆಲ್ಲ ಮಾಡೋದಕ್ಕೆ ಮೊದಲು ಇದನ್ನು ರೆಡಿ ಮಾಡಿ ಇಟ್ಬಿಡೋಣ ಅಂತ ಹೇಳ್ಬಿಟ್ಟು ನಾನು 2 ದಿನದಲ್ಲಿ ಮಂಗಳವಾರ ಒಂದಿನ ಸ್ವೀಟ್ ಮಾಡಿಕೊಂಡೆ ಮತ್ತು ಬುಧವಾರ ಚಕ್ಲಿ ಮಾಡಿಕೊಂಡೆ. ಹಾಗಾಗಿ ಒಂದೇ ದಿನ ನನಗೆ ಟೈಮ್ ಸಾಕಾಗೋದಿಲ್ಲ. ಫಸ್ಟ್ ಇಲ್ಲಿ ಚಿರೋಟೆ ರವೆಯನ್ನು 4 ಕಪ್ಪಷ್ಟು ಅಳತೆಯಲ್ಲಿ ತಗೊಳ್ತಾ ಇದ್ದೀನಿ. ಒಬ್ಬೊಬ್ಬರು ಒಂದೊಂದು ರೀತಿಯಾದಂಥ ಮೆಜರ್ಮೆಂಟಲ್ಲಿ ಮಾಡ್ಕೊಳ್ತಾರೆ. ನಾನು ಈ ರೀತಿಯಾಗಿ ಮಾಡ್ಕೊಳ್ತೀನಿ. ಮತ್ತು 2 ಕಪ್ಪಷ್ಟು ಮೈದಾವನ್ನು ಸಹ ಇದ್ರ ಜೊತೆ ಸೇರಿಸ್ಕೊಳ್ತೀನಿ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಸುತ್ತಮುತ್ತ ಮನೆ ಕಟ್ತಾ ಇದ್ದಾರೆ, ಹಾಗಾಗಿ ಯಾವಾಗಲೂ ಡಿಸ್ಟರ್ಬೆನ್ಸ್ ಇದ್ದೇ ಇರುತ್ತೆ. ಇದ್ರ ಜೊತೆ ಸ್ವಲ್ಪ ಬೆಣ್ಣೆ ಹಾಗೆ ತುಪ್ಪ ಎರಡನ್ನೂ ಸಹ ಸೇರಿಸ್ಕೊಳ್ತೀನಿ. ಯಾವುದು ಒಂದಿದ್ರೂ ಪರವಾಗಿಲ್ಲ. ಹಾಗೆ ಒಂದು ಚಿಟಿಕೆ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಅಂತೇನಲ್ಲ, ಚಿಟಿಕೆ ಉಪ್ಪನ್ನು ಸೇರಿಸ್ಕೋಬೇಕು. ಇವಾಗ ಬೆಣ್ಣೆ, ತುಪ್ಪ, ಉಪ್ಪು ಎಲ್ಲನೂ ಸಹ ನೀಟಾಗಿ ಮಿಕ್ಸ್ ಆಗಬೇಕು ಆ ಹಿಟ್ಟು ಜೊತೆ. ಆ ರೀತಿಯಾಗಿ ಎಲ್ಲನೂ ಸಹ ನಾನು ಒಂದು ಟೈಮು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಇವಾಗ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕಾಗುತ್ತೆ. ನೀರನ್ನ ಸ್ವಲ್ಪ ನೋಡಿ ಹಾಕೋಬೇಕಾಗುತ್ತೆ. ಫಸ್ಟೇ ಜಾಸ್ತಿ ಆಗಿಬಿಟ್ರೆ ತುಂಬ ತೆಳು ಆಗಿಬಿಟ್ರೂ ಚೆನ್ನಾಗಿರೋದಿಲ್ಲ, ಮತ್ತು ತುಂಬ ಗಟ್ಟಿ ಆಗಿಬಿಟ್ರೂ ಚೆನ್ನಾಗಿರೋದಿಲ್ಲ. ರವೆ ಹಾಕಿರ್ತೀವಲ್ವ, ಮತ್ತೆ ಅದು ಹರಳುತ್ತೆ. ಹಾಗಾಗಿ ನೋಡಿ ನಾನು ಕಲಿಸ್ತಾ ಇದ್ದೀನಲ್ಲ, ಅದಕ್ಕೆ ಕಲಿಸ್ಬಿಟ್ಟು ಮತ್ತು ಸ್ವಲ್ಪ ಒದ್ದೆ ಬಟ್ಟೆ ಮಾಡಿಕೊಂಡು ತೇವದ ಬಟ್ಟೆನ ಅದನ್ನು ಮುಚ್ಚಿ 1 ಅವರ್ ಆದರೂ ಇಡಬೇಕಾಗುತ್ತೆ. ಸೊ ಅದು ನೆನೆಯೋ ಅಷ್ಟರಲ್ಲಿ ಇಲ್ಲಿ ನಾನು ಸಕ್ಕರೆಯನ್ನು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ಮೇಲೆ ಉದುರ್ಸೋಕೆ ಬೇಕಲ್ವ, ಅದು 1-2 ಏಲಕ್ಕಿಯನ್ನು ಸೇರಿಸ್ಕೊಂಡು ಪೌಡ್ರನ್ನು ಮಾಡ್ಕೊಳ್ತಾ ಇದ್ದೀನಿ. ಎಲ್ಲನೂ ಸಹ ಅಟ್ ಎ ಟೈಮು ನಾವೇನು ಮಾಡಬೇಕು, ರೆಡಿ ಮಾಡಿ ಇಟ್ಕೋಬೇಕು. ಎಲ್ಲನೂ ಪ್ರಿಪೇರ್ ಮಾಡಿ ಇಟ್ಕೊಂಡ್ಬಿಟ್ರೆ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಒಬ್ಬಳೇ ಮಾಡ್ಕೊಳ್ಬೇಕಿತ್ತಲ್ಲ. ಸೊ ಹಾಗಾಗಿ ಎಲ್ಲನೂ ಸಹ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಮತ್ತು ಇದು ಸಾಟಿ ಹಾಕೋದಕ್ಕೆ ಅಂತ ಹೇಳ್ತಾರೆ, ಅದ್ರ ಮೇಲೆ ಸ್ಪ್ರೆಡ್ ಮಾಡೋದಕ್ಕೆ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ. ಇದೇನು ಮೆಜರ್ಮೆಂಟ್ ಎಲ್ಲ ಏನೂ ಇಲ್ಲ, ಒಂದು ಸ್ವಲ್ಪ ಬೇಕಂದರೆ ಮತ್ತೆ ಅದನ್ನು ಕಲಿಸ್ಕೋಬೋದು. ಸ್ವಲ್ಪ ಬೆಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ, ಹಾಗೆ ಸ್ವಲ್ಪ ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ. ಎರಡನ್ನೂ ಸೇರಿಸ್ಬಿಟ್ಟು ಅದು ತೆಳು ಆಗೋ ತನಕ ಮಿಕ್ಸ್ ಮಾಡ್ಕೋಬೇಕು. ಬೇಕಿದ್ರೆ ಸ್ವಲ್ಪ ಆಯಿಲನ್ನು ಸಹ ಸೇರಿಸ್ಕೋಬೋದು. ಇಷ್ಟು ತೆಳು ಸಾಕಾಗೋದಿಲ್ಲ ಅಂತ ಹೇಳಿದ್ರೆ ಮತ್ತೆ ಇನ್ನು ಸ್ವಲ್ಪ ಸೇರಿಸ್ಬಿಟ್ಟು ಅದನ್ನು ತೆಳು ಮಾಡ್ಕೋಬೇಕು. ಅಂದರೆ ನಾವು ಸ್ಪ್ರೆಡ್ ಮಾಡಿದಾಗ ಅದು ಸಾಕಾಗಿಲ್ಲ ಅಂದರೆ, ಇವಾಗ ನಾನು ಕಲಸಿ ಇಟ್ಕೊಂಡಿದ್ದಂಥ ಹಿಟ್ಟಿತ್ತಲ್ವ, ಅದನ್ನೆಲ್ಲನೂ ಸಹ ಏನು ಮಾಡಿದ್ದೀನಿ, ಈ ರೀತಿ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೊಂಡಿದ್ದೀನಿ. ಒಂದೊಂದು ಹಾಳೆಗಳನ್ನು ಒತ್ತಬೇಕಲ್ವ, ಅದಕ್ಕೋಸ್ಕರ. ಮತ್ತು ಉಂಡೆಗಳು ಮಾಡಿರ್ತೀವಲ್ಲ, ಅದನ್ನು ಸಹ ತೇವದ ಬಟ್ಟೆಲೇ ಮುಚ್ಚಿ ಇಟ್ಕೊಂಡಿರಬೇಕು. ಅದನ್ನು ಒಣಗೋದಕ್ಕೆ ಬಿಡಬಾರ್ದು. ಒಂದೊಂದೇ ಉಂಡೆ ತೆಕ್ಕೊಳ್ತಾ ಇರ್ತೀನಿ. ಅಷ್ಟರಲ್ಲಿ ಅದನ್ನೆಲ್ಲನೂ ಸಹ ಕ್ಲೋಸ್ ಮಾಡಿ ಇಟ್ಕೊಂಡಿರ್ತೀನಿ. ಇವಾಗ ಇದನ್ನು ದೊಡ್ಡದಾಗಿ, ಎಷ್ಟು ದೊಡ್ಡದಾಗುತ್ತೋ ಅಷ್ಟು ದೊಡ್ಡದಾಗಿ ಈ ಒಂದು ಲೇಯರನ್ನು, ಹಾಳೆಯನ್ನು ಲಟ್ಟಿಸ್ಕೋಬೇಕು. ನಾನು ಇಷ್ಟು ದೊಡ್ಡದಾಗಿ ಇದನ್ನು ಲಟ್ಟಿಸ್ಕೊಂಡಿದ್ದೀನಿ. ಇವಾಗ ಪ್ರತಿಯೊಂದು ಹಾಳೆನೂ ಸಹ ಲಟ್ಟಿಸ್ಕೊಂಡು ಒಂದು ಸೈಡ್ ಇಟ್ಕೊಂಡು ಅದ್ರ ಮೇಲೆ ಏನು ಮಾಡಬೇಕು,
ಆಲ್ರೆಡಿ ಅಕ್ಕಿ ಹಿಟ್ಟು ಮತ್ತು ತುಪ್ಪ ಬೆಣ್ಣೆ ಎಲ್ಲನೂ ಸೇರಿಸಿ ಕಲಸಿ ಇಟ್ಕೊಂಡಿದ್ವಲ್ವ ಹಿಟ್ಟು, ಅದನ್ನು ಏನು ಮಾಡಬೇಕು, ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಸ್ವಲ್ಪ ತೆಳುವಾಗೇ ಕಲಿಸ್ಕೋಬೇಕು, ಇಲ್ಲಾಂದರೆ ಸರಿಯಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಈ ಥರ ಒಂದು 6ರಿಂದ 7 ಲೇಯರ್ಗಳನ್ನ ಹಾಕೋಬೇಕು. 5 ಲೇಯರ್ ಹಾಕ್ಕೊಂಡ್ರೂ ನಡೆಯುತ್ತೆ, ಬಟ್ ಅಷ್ಟೊಂದು ಚೆನ್ನಾಗಿ ಪದರು ಬಿಟ್ಕೊಳ್ಳೋದಿಲ್ಲ. 6ರಿಂದ 7 ಲೇಯರ್ಗಳನ್ನು ಹಾಕ್ಕೊಂಡ್ರೆ ನೀಟಾಗಿ ಚೆನ್ನಾಗಿ ನಮಗೆ ಚಿರೋಟಿ ಏನಾಗುತ್ತೆ, ಪದರವಾಗಿ ಬರುತ್ತೆ. ಇಲ್ಲಿ ನಾನು 6 ಲೇಯರ್ಗಳನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ನಾವು ಮಡ್ಚ್ಕೊಳ್ಳುವಾಗ ಸ್ವಲ್ಪ ಟೈಟಾಗಿ ಮಡ್ಚ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ ಕಟ್ ಮಾಡ್ತೀವಲ್ವ, ಅವಾಗೆಲ್ಲನೂ ಏನಾಗುತ್ತೆ, ಬಿಟ್ಕೊಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಫಸ್ಟಿಂದನೇ ಟೈಟಾಗಿ ಏನು ಮಾಡಬೇಕು, ಅದನ್ನು ಹಾಕೋಬೇಕು. ಅದಾದಮೇಲೆ ನೆಕ್ಸ್ಟ್ ಈ ರೀತಿಯಾಗಿ ಅದನ್ನು ಕಟ್ ಮಾಡಿ ತೆಗೆದಿಟ್ಕೋಬೇಕು. ಕೆಲಸ ತುಂಬ ಹಿಡಿಯುತ್ತೆ, ಬಟ್ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಟೈಮು ಇದನ್ನು ಮಾಡ್ಕೊಂಡಿದ್ದೆ. ಒಂದೊಂದು ಟೈಮು ಒಂದೊಂದು ಥರ ಮಾಡ್ಕೊಳ್ತೀನಿ, ಒಂದು ಸ್ವೀಟು ಒಂದು ಖಾರ ಆ ಥರ ಮಾಡ್ಕೊಳ್ತೀನಿ. ಈ ರೀತಿ ಸ್ವಲ್ಪ ಪೌಡ್ರನ್ನು ಉದುರಿಸ್ಕೊಂಡು, ಪೌಡ್ರ್ ಬೇಡ ಅಂತ ಹೇಳಿದ್ರೆ, ಆಯಿಲೆಲ್ಲ ಹಾಳಾಗುತ್ತೆ ಅಂತ ಹೇಳಿದ್ರೆ ಎಣ್ಣೆಯೆಲ್ಲ ಏನು ಮಾಡ್ಬೋದು, ಅದನ್ನು ಸ್ವಲ್ಪ ಕೈಯಿಂದನೇ ಪ್ರೆಸ್ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ಪೌಡ್ರನ್ನ ಸೇರಿಸಿ ಹಿಟ್ಟನ್ನೇ ಸೇರಿಸಿ ಅದನ್ನು ಒಸ್ಕೊಂಡಿದ್ದೀನಿ. ಇಲ್ಲಾಂದರೆ ಕೈಯಲ್ಲಿ ಮಾಡಿದ್ರೂ ಸಹ ಚೆನ್ನಾಗಿರುತ್ತೆ. ಮತ್ತು ಹಾಕಿದ್ಮೇಲೆ ಇದನ್ನು ಮೇಲೆಯಿಂದ ಸ್ವಲ್ಪ ಒಂದು ಸೌಟಲ್ಲಿ ಏನು ಮಾಡಬೇಕು, ಕಾದಿರೋ ಎಣ್ಣೆನ ಹಾಕ್ತಾ ಇರಬೇಕು. ಆ ಥರ ಹಾಕಿದ್ರೆ ನೀಟಾಗಿ ಪದರು ಬಿಟ್ಕೊಳ್ಳುತ್ತೆ ಮತ್ತು ಚೆನ್ನಾಗಾಗುತ್ತೆ ಚಿರೋಟಿ ಕೂಡ. ಇವಾಗ ಅದನ್ನು ತೆಗಿತಾ ಇದ್ದೀನಿ. ಈ ರೀತಿ ನಾವು ಕಟ್ ಮಾಡಿ ಇಟ್ಕೊಂಡಿದ್ದಂಥ ಎಲ್ಲವನ್ನು ಸಹ ಏನು ಮಾಡಬೇಕು, ನೀಟಾಗಿ ಈ ರೀತಿ ಬೇಯಿಸ್ಕೋಬೇಕು ಎಲ್ಲವನ್ನು. ಮತ್ತು ಎಣ್ಣೆಯಿಂದ ತೆಗಿತೀವಲ್ಲ, ತೆಗೆದ ತಕ್ಷಣವೇ ಏನು ಮಾಡಬೇಕು, ಸಕ್ಕರೆ ಪೌಡ್ರನ್ನು ಹಾಕೋಬೇಕು. ನಾನು ಒಬ್ಬಳೇ ಮಾಡೋಕ್ಕಾಗಲ್ಲ ಅಂತ ಸಂತೋಷ್ ಅವ್ರು ಸಹ ಇದ್ದರು, ಅವ್ರಿಗೂ ಇದೊಂದು ಸ್ವಲ್ಪ ಮಾಡಿ ಅಂತ ಹೇಳಿದೆ, ಸರಿ ಅಂತೇಳಿ ಮಾಡಿಕೊಟ್ರು. ಈ ರೀತಿಯಾಗಿ ಬರುತ್ತೆ, ತುಂಬಾ ಸೂಪರಾಗಿ ಬರುತ್ತೆ, ಚೆನ್ನಾಗಿರುತ್ತೆ. ಇದ್ರ ಜೊತೆ ಕಾಯಿ ಹಾಲು, ಬಾದಾಮಿ ಹಾಲು ಏನಾದ್ರೂ ಪಾಯಸ ಇಷ್ಟಪಟ್ಟು ತಿನ್ನೋರು ಹಾಕ್ಕೊಂಡು ತಿನ್ಬೋದು, ಇಲ್ಲಾಂದರೆ ಹಾಗೇ ತಿನ್ಬೋದು. ಮತ್ತು ಎಲ್ಲನೂ ಸಹ ಒಂದು ಬಾಕ್ಸ್ಗೆ ತೆಗೆದು ಇಡ್ತಾ ಇದ್ದೀನಿ, ಹಬ್ಬದ ದಿನ ಯೂಸ್ ಮಾಡಿಕೊಂಡು ಮತ್ತು ಆಮೇಲೆ ತಿನ್ನೋದಕ್ಕೆ ಕೊಟ್ಟರಾಯಿತು ಅಂತ ಹೇಳ್ಬಿಟ್ಟು. ಮತ್ತು ಸ್ವಲ್ಪ ಸಕ್ಕರೆ ಪೌಡರ್ ಸಹ ಉಳಿದಿತ್ತು, ಪಾಯಸಕ್ಕೆ ಏನಕ್ಕಾದ್ರೂ ಬೇಕಾದರೆ ಆಗುತ್ತೆ ಅಂಥೇಳಿ ಅದನ್ನು ಸಹ ತೆಗೆದಿಟ್ಕೊಳ್ತಾ ಇದ್ದೀನಿ. ನೀಟಾಗಿ ಒಂದು ಏರ್ಟೈಟ್ ಕಂಟೈನರ್ಗೆ ಹಾಕಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಮತ್ತು ಹಬ್ಬದ ದಿನಕ್ಕೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಲ್ವಾ, ಕೆಲಸಗಳೆಲ್ಲ ಇರುತ್ತಲ್ಲ. ಸೊ ಹಾಗಾಗಿ ಮಾಡಿಕೊಂಡೆ. ಇದು ಬುಧವಾರದ ವಿಡಿಯೋ ಆಗಿರುತ್ತೆ. ಬುಧವಾರನೇ ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡ್ತಾ ಇದ್ದೀನಿ. ಗುರುವಾರ ಎಲ್ಲನೂ ಸಹ ಮಾಡ್ಕೊಂಡು ಕುತ್ಕೊಳ್ಳೋಕ್ಕಾಗೋದಿಲ್ಲ, ವಾಷಿಂಗ್ ಹಾಕಬೇಕಿತ್ತು. ವಾಷಿಂಗ್ ಮಿಷಿನ್ ಕವರ್ಸು ಎಲ್ಲನೂ ಸಹ ಆಲ್ರೆಡಿ ಮಳೆ ಕೂಡ ಸ್ಟಾರ್ಟ್ ಆಗಿಬಿಟ್ಟಿತ್ತು. ನಾನು ಸ್ನಾನ ಮುಗಿಸ್ಕೊಂಡು ಬರುವಷ್ಟರಲ್ಲಿ ದೇವ್ರ ಮನೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕಿತ್ತು, ಹಾಗೆ ಚಕ್ಲಿ ಮಾಡ್ಕೋಬೇಕಿತ್ತು. ನಾನು ಸ್ನಾನ ಮಾಡಿಕೊಂಡು ಬರುವಷ್ಟರಲ್ಲಿ ನನ್ನ ಮಗ ಎಲ್ಲನೂ ಸಹ ಕ್ಲೀನ್ ಮಾಡಿಕೊಡ್ತಾ ಇದ್ದ. ಅವನ ಕೈಲಿ ಏನಾಗುತ್ತೋ ಆ ಕೆಲಸಗಳನ್ನೆಲ್ಲ ಹೇಳಿದ್ರೆ ಕ್ಲೀನ್ ಮಾಡಿಕೊಡ್ತಾನೆ. ಹೊರಗಡೆ ಮಳೆ ಸಹ ಬರ್ತಾ ಇತ್ತು, ಮತ್ತು ಸ್ನಾನ ಮುಗಿಸ್ಕೊಂಡು ಬರುವಷ್ಟರಲ್ಲಿ ಪವರ್ ಸಹ ಹೊರಟೋಗಿತ್ತು. ಅವನು ಸರಿ ಇನ್ನೇನು ಆಲ್ರೆಡಿ ಕ್ಲೀನ್ ಮಾಡೋಕ್ಕೆ ತೆಗೆದುಬಿಟ್ಟಿದ್ದೆ ಅಂತ ಹೇಳ್ಬಿಟ್ಟು ಬ್ಯಾಟ್ರಿಯನ್ನು ಇಟ್ಕೊಂಡು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದ. ಮತ್ತು ಆ ಕಡೆ ಒಂದು ಈ ಕಡೆ ಒಂದು ಕೆಲಸಗಳು ಹಾಗೆ ಉಳಿದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಸರಿ ಅವನ್ನೆಲ್ಲನೂ ಕ್ಲೀನ್ ಮಾಡಿ ಮತ್ತು ಬೆಡ್ ಸ್ಪ್ರೆಡ್ ಎಲ್ಲ ಹಾಕಿ ಅವನು ರೆಡಿ ಮಾಡ್ತಾ ಇದ್ದ. ಅಷ್ಟರಲ್ಲಿ ನಾನು ದೇವ್ರ ಮನೆ ಸಹ ಕ್ಲೀನ್ ಮಾಡ್ಕೊಳ್ಳೋಣ, ಹೇಗೂ ಕರೆಂಟ್ ಇಲ್ವಲ್ಲ, ಅಷ್ಟರಲ್ಲಿ ಹೆಸ್ರು ಬೇಳೆಯನ್ನು ಬೇಯೋದಕ್ಕೆ ಇಟ್ಬಿಡೋಣ ಅಂತೇಳಿ ಇಡ್ತಾ ಇದ್ದೀನಿ. ಇಲ್ಲಿ 1 ಕಪ್ಪು ಅಷ್ಟು ನಾನು ಹೆಸ್ರು ಬೇಳೆಯನ್ನು ತಗೊಂಡು ಅದನ್ನು ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ. 1 ಕಪ್ಪಿಗೆ 2 ಕಪ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ, ಅಷ್ಟೇ ಸಾಕಾಗುತ್ತೆ. ತುಂಬ ಹಾಕ್ಬಿಟ್ರೆ ಜಾಸ್ತಿ ಆಗಿಬಿಡುತ್ತೆ. ಒಂದು 3 ವಿಷಲ್ ಹಾಕ್ಸ್ಬೇಕು, ಇಲ್ಲಾಂದರೆ ಚೆನ್ನಾಗಿ ಬೆಂದಿರೋದಿಲ್ಲ ಅದು. ಅಷ್ಟರಲ್ಲಿ ಅದು ಬೇಯೋ ಅಷ್ಟರಲ್ಲಿ ದೇವ್ರ ಮನೇಲಿ ಇರ್ತಕ್ಕಂಥ ಸಾಮಾನುಗಳನ್ನೂ ಸಹ ಎಲ್ಲನೂ ತೆಗಿತಾ ಇದ್ದೆ. ಆಮೇಲೆ ಕ್ಲೀನ್ ಮಾಡ್ಕೊಳ್ಳೋಣ, ಹೇಗೂ ಕರೆಂಟ್ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಅಷ್ಟರಲ್ಲಿ ಕರೆಂಟು ಸಹ ಬಂತು. ಇದನ್ನು ಸಹ ಎಲ್ಲನೂ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಬೇಕಂತ ಹೇಳಿದ್ರೆ ಒಂದೆರಡು ಮಿಕ್ಸಿಯಲ್ಲೂ ಸಹ ರೌಂಡ್ ಹಾಕ್ಸ್ಕೊಂಡು ನುಣ್ಣಗೆ ಮಾಡ್ಕೋಬೋದು. ನನಗೆ ಇದೇ ಥರ ಮಾಡಿದ್ರೇ ಅದು ಚೆನ್ನಾಗಿ 3 ವಿಷಲ್ ಹಾಕ್ಸ್ಕೊಂಡಿದ್ವಲ್ಲ, ಚೆನ್ನಾಗಿ ಬೇಯ್ತು ಅಂತ ಹೇಳ್ಬಿಟ್ಟು ಆ ರೀತಿಯಾಗಿ ತಗೊಂಡಿದ್ದೀನಿ. 1 ಕಪ್ಪು ನಾನು ಕಾಳನ್ನು ತಗೊಂಡಿದ್ದೆ, ಅದಕ್ಕೆ 4ರಿಂದ 5 ಕಪ್ಪು ಅಕ್ಕಿ ಹಿಟ್ಟನ್ನು ಹಾಕ್ಕೋಬೇಕು. ಮತ್ತು 1 ಕಪ್ಪಷ್ಟು ಕಡಲೆಪಪ್ಪನ್ನು ಸೇರಿಸ್ಕೊಂಡ್ರೂ ನಡೆಯುತ್ತೆ. ಉರಿಗಡಲೆ ಇರುತ್ತಲ್ವ, ಅದನ್ನು ಪೌಡ್ರ್ ಮಾಡಿ ಸೇರಿಸ್ಕೊಂಡ್ರೂ ಸಹ ಚೆನ್ನಾಗಿರುತ್ತೆ. ಲಾಸ್ಟ್ ಟೈಮ್ ಆ ರೀತಿ ಮಾಡ್ಕೊಂಡಿದ್ದೆ, ಈ ಟೈಮ್ ಜಸ್ಟ್ ಅದೆರಡರಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಬಟ್ ಒಂದು ಮಿಸ್ಟೇಕ್ ಅಂತ ಹೇಳಿದ್ನಲ್ಲ, ಇದೆ ಚಿಲ್ಲಿ ಪೌಡ್ರ್ ಹಾಕಿದ್ನಲ್ಲ, ಈ ಥರ ಚಿಲ್ಲಿ ಪೌಡ್ರನ್ನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರ್ ಬರುತ್ತಲ್ವ, ತುಂಬ ಡಾರ್ಕ್ ಇರುತ್ತಲ್ವ, ಇದನ್ನು ಹಾಕೋಬಾರ್ದು. ನನಗೆ ಗೊತ್ತಿಲ್ಲ, ಇದೇ ಫಸ್ಟ್ ಟೈಮ್ ನಾನು ಈ ಥರ ಹಾಕ್ಕೊಂಡಿದ್ದಿದ್ದು. ಯಾಕಂದರೆ ಚಕ್ಲಿ ಕಲರೇ ಚೇಂಜ್ ಆಗಿಬಿಡುತ್ತೆ, ನಂಗೆ ಸರಿಯಾಗಿ ಗೊತ್ತಾಗಿಲ್ಲ. ಆದರೆ ಅದನ್ನ ಸೇರಿಸ್ಕೊಬಿಟ್ಟೆ. ಸ್ವಲ್ಪ ಜೀರಿಗೆ ಪೌಡ್ರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಖಾರವಾಗಿರಲಿ ಅಂತ ಹೇಳಿದ್ರೆ ಸಂತೋಷ್ ಅವರು, ಹಾಗಾಗಿ ಇನ್ನು ಸ್ವಲ್ಪ ಜಾಸ್ತಿನೇ ಹಾಕೋಣ ಚಿಲ್ಲಿ ಪೌಡ್ರ್ ಅಂತ ಹೇಳ್ಬಿಟ್ಟು ಜಾಸ್ತಿ ಹಾಕ್ಬಿಟ್ಟೆ.
ಅದು ಚಕ್ಲಿನ ಎಣ್ಣೆಗೆ ಬಿಟ್ಟರೆ ಸಾಕು ಎಲ್ಲ ಸೀದೋಗಿರೋ ಥರ ಚಕ್ಲಿ ಏನು ಸೀದೋಗಿರಲಿಲ್ಲ, ಬಟ್ ಎಲ್ಲ ಸೀದೋಗಿರೋ ಥರ ಕಾಣ್ಸೋಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಸ್ವಲ್ಪ ಜೀರಿಗೆ ಸಹ ಸೇರಿಸ್ಕೊಳ್ತಾ ಇದ್ದೀನಿ, ಹಾಗೆ ಅಜ್ವೈನನ್ನು ಸೇರಿಸ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಕಾದಿರ್ತಕ್ಕಂಥ ಎಣ್ಣೆಯನ್ನು ಸಹ ಸೇರಿಸ್ಬಿಟ್ಟು ಫಸ್ಟ್ ಎಲ್ಲನೂ ಸಹ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಕಾದಿರೋ ಎಣ್ಣೆ ಆಗಿರೋದ್ರಿಂದ ಸ್ವಲ್ಪ ಹುಷಾರಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಜಾಸ್ತಿನೇ ಮಾಡ್ಕೊಂಡಿದ್ದಾಯಿತು. ಆದರೆ ಬೇಜಾರಾಯಿತು, ಸ್ವಲ್ಪ ಕಲರೆಲ್ಲ ಏನೋ ಒಂಥರ ಬಂತು ಅಂಥೇಳಿ. ಮತ್ತು ಇವಾಗ ನಾಳೆ ಮತ್ತೆ ಎಲ್ಲ ಬೇರೆ ಬೇರೆ ಕೆಲಸಗಳೆಲ್ಲ ಇರುತ್ತಲ್ವ, ಮತ್ತು ಅದನ್ನೇನು ಚೇಂಜ್ ಮಾಡೋಕ್ಕಾಗಲ್ಲ. ಮತ್ತು ಇಷ್ಟೆಲ್ಲ ಯೂಸ್ ಮಾಡಿಬಿಟ್ಟು ಮತ್ತು ಅದನ್ನು ವೇಸ್ಟ್ ಮಾಡೋದಕ್ಕೂ ಆಗೋದಿಲ್ಲ ಅಂಥೇಳಿ, ಸರಿ ಏನೋ ಆ ಟೈಮ್ಗೆ ಅದು ಯಾವ ಥರ ಮಾಡಿಸ್ಕೋಬೇಕಂತ ಅಂದ್ಕೊಂಡಿರ್ತಾರೋ ಅಮ್ಮ, ಅದು ಆ ಥರನೇ ಆಗೋದು, ಏನೂ ಮಾಡೋಕ್ಕಾಗೋದಿಲ್ಲ ಅಂಥೇಳ್ಬಿಟ್ಟು ಚಕ್ಲಿ ಎಲ್ಲ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿ ಬಂದಿತ್ತು, ಕ್ರಿಸ್ಪಿಯಾಗೂ ಸಹ ಬಂದಿತ್ತು. ಆದರೆ ಕಲರ್ ಮಾತ್ರ ಸ್ವಲ್ಪ ಅದೊಂದು ಎಲ್ಲೋ ಇದ್ರೇ ಚೆನ್ನಾಗಿರುತ್ತೆ ಕಲರು. ಈ ರೀತಿ ಎಲ್ಲ ಡಾರ್ಕ್ ಆದರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ನೋಡೋದಕ್ಕೆ. ಬಟ್ ಏನು ಮಾಡೋಕ್ಕಾಗೋದಿಲ್ಲ. ಇವಾಗ ನಾನು ಮಾಡಿರೋ ತಪ್ಪು ಬೇರೆಯವ್ರು ಮಾಡಬೇಡಿ ಅಂತ ಚಿಲ್ಲಿ ಪೌಡ್ರನ್ನ ಆ ಥರದ್ದು ಯೂಸ್ ಮಾಡಲೇಬೇಡಿ. ಬೇಕಂತ ಹೇಳಿದ್ರೆ ಸ್ವಲ್ಪ ಮೆಣಸಿ ಹಣ್ಣು ಇರುತ್ತಲ್ವ, ಅದನ್ನು ಹುರ್ಕೊಂಡು ಏನು ಮಾಡಿ ಯೂಸ್ ಮಾಡ್ಕೊಳ್ಳಿ. ಇದು ಸೀದೋಗಿಲ್ಲ, ಬಟ್ ಆ ಚಿಲ್ಲಿ ಪೌಡ್ರ್ ಅದನ್ನು ಯೂಸ್ ಮಾಡಿದ್ದಕ್ಕೆ ಈ ರೀತಿ ಆಗಿಬಿಟ್ಟಿದೆ. ಅದು ನೋಡೋದಕ್ಕೆ ಚಕ್ಲಿ ಥರನೇ ಅನ್ನಿಸ್ತಾ ಇರಲಿಲ್ಲ, ಬಟ್ ತುಂಬ ಕಲಸ್ಬಿಟ್ಟಿದ್ನಲ್ಲ, ಅದನ್ನೇನು ಚೇಂಜಸ್ ಮಾಡೋದಕ್ಕಾಗೋದಿಲ್ಲ. ಹೆಸ್ರುಬೇಳೆ ಯೂಸ್ ಮಾಡೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಸರಿ ಅಂತೇಳಿ ರೆಡಿ ಮಾಡಿ ಇಟ್ಟೆ. ಅದನ್ನೇ ಏನು ಕೊಡ್ತಾರೋ ದೇವರು ಆ ಟೈಮ್ಗೆ ಅದೇನು ಮಾಡಿಸ್ಕೋಬೇಕಂತಿರುತ್ತೋ ಅದೇ ಆಗೋದು ಅಂತ. ಮತ್ತು ಒಂದೆರಡು ಮೀಶೋ ಪಾರ್ಸಲ್ಗಳಿತ್ತು, ಅದನ್ನು ಸಹ ಓಪನ್ ಮಾಡ್ತಿದ್ದೆ ಇನ್ ಕೇಸ್ ಏನಾದರೂ ರಿಟರ್ನ್ ಮಾಡೋದಿದ್ರೆ ಅಂತೇಳ್ಬಿಟ್ಟು. ಬಾಗಿಲು ತೋರಣವನ್ನು ನಾನು ಬುಕ್ ಮಾಡಿಕೊಂಡಿದ್ದೆ, ಸೊ ಅದು ಬಂದಿತ್ತು. ಹಾಗೆ ಒಂದೆರಡು ಈ ರೀತಿ ಪ್ಲಾಸ್ಟರ್ಗಳನ್ನ ಸಹ ಅಂದರೆ ವಾಲ್ಗೆ ಅಂಟಾಕೊಳ್ತಕ್ಕಂಥ ಪ್ಲಾಸ್ಟರ್ಗಳು ಬರುತ್ತಲ್ವ, ಅದನ್ನು ಸಹ ವಾಲ್ ಸ್ಟಿಕ್ಕರ್ಗಳನ್ನು ಬುಕ್ ಮಾಡ್ಕೊಂಡಿದ್ದೆ. ಏನಕ್ಕಾದ್ರೂ ಸಹ ಯಾವಾಗಲೂ ಓಲ್ ಮಾಡಿಕೊಂಡೇ ಕೂತ್ಕೊಳ್ಳೋದಕ್ಕಾಗೋದಿಲ್ಲ ಅಲ್ಲ, ಸೊ ಹಾಗಾಗಿ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲನೂ. ಏನಕ್ಕೆ ಬೇಕಂದ್ರೂ ಬೇಗ ತಗೊಂಡೋದನ್ನು ಯೂಸ್ ಮಾಡ್ಕೋಬೋದು. ಹಾಗೆಯೇ ಒಂದು ತೋರಣನೂ ಸಹ ಬುಕ್ ಮಾಡ್ಕೊಂಡಿದ್ದೆ, ಅದು ಸಹ ಬಂದಿತ್ತು. ಬಟ್ ಅದಕ್ಕೆ ಉಕ್ಕೆ ಕೊಟ್ಟಿರಲಿಲ್ಲ ವಾಲ್ಗೆ ಹಾಕೋದಕ್ಕೆ ಅಂತೇಳಿ ರಿಟರ್ನ್ ಮಾಡಿಬಿಟ್ಟೆ. ಮತ್ತು ಇನ್ನೊಂದು ಬುಕ್ ಮಾಡ್ಕೊಂಡಿದ್ದೆ, ಅದು ಬಂದಿತ್ತು, ಚೆನ್ನಾಗಿತ್ತು ನೋಡೋದಕ್ಕೆ. ನೆಕ್ಸ್ಟ್ ವೀಡಿಯೋದಲ್ಲಿ ಆದರೆ ಅದನ್ನು ತೋರಿಸ್ತೀನಿ. ಇದು ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ, ಸ್ವಲ್ಪ ಸಿಂಪಲ್ಲಾಗಿ. ಮತ್ತು ನೈಟ್ ಟೈಮೆಲ್ಲ ನೋಡೋದಕ್ಕೆ ಇದೆಲ್ಲ ಮಿರರ್ ಎಲ್ಲ ಬರುತ್ತಲ್ವ, ಅವಾಗ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಈ ರೀತಿಯಾಗಿ ಬುಕ್ ಮಾಡ್ಕೊಂಡಿದ್ದೆ, ನಾರ್ಮಲ್ ಫ್ಲವರ್ಸ್ ಎಲ್ಲ ಹಾಕೋದಕ್ಕೆ. ಬಟ್ ಓಕೆ, ಏನು ಮಾಡೋಕ್ಕಾಗೋದಿಲ್ಲ. ಮತ್ತು ನಾನಿದು ಹಾಕ್ಕೊಂಡಿದ್ದೆ ಸ್ಕ್ರೀನ್ನ, ಅದು ಯಾಕೋ ಬಿದ್ದೋಯ್ತಾ ಇತ್ತು ಪದೇ. ಆಮೇಲೆ ಸಂತೋಷ್ ಅವ್ರಿಗೆ ಹೇಳಿದೆ, ಅವರು ಸರಿ ಅಂತೇಳಿ ಅದನ್ನು ರೆಡಿ ಮಾಡಿಕೊಟ್ರು. ಮತ್ತು ಈ ಥರದ್ದು ಲೀವ್ಸ್ಗಳನ್ನು ಸಹ ತರಿಸಿದ್ದೆ, ಚೆನ್ನಾಗಿರುತ್ತೆ, ಒಂಥರ ನೇಚರ್ ಫೀಲ್ ಕೊಡುತ್ತೆ ಇದೆಲ್ಲ ಇದ್ದರೆ ಅಂತ. ಆಲ್ರೆಡಿ ಇತ್ತು ಒಂದೆರಡು, ಸೊ ಅದನ್ನು ಸಹ ತೆಗೆದು ಅದ್ರ ಜೊತೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಈ ಕ್ಲೀನ್ ಮಾಡೋ ಬರದಲ್ಲಿ ಗೊಂಬೆದು ಡಾಲ್ದೆಲ್ಲನೂ ಸಹ ತೆಗೆದ್ಬಿಟ್ಟು ವಾಷಿಂಗ್ ಹಾಕ್ಬಿಟ್ಟಿದ್ದೆ. ಅದೇ ಹಾಕ್ಬಿಟ್ರೆ ಜಾಸ್ತಿ ಆಗಿಬಿಡುತ್ತೆ ಅಂತ ಅದನ್ನು ಸಹ ಎಲ್ಲನೂ ತುಂಬಿಕೊಂಡು ಕ್ಲೀನ್ ಮಾಡಿದ್ದಾಯಿತು. ಈ ರೀತಿ ಎಲ್ಲ ವಾಶ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಅದು ನೀಟಾಗಿ ವಾಶ್ ಆಗೋದೇ ಇಲ್ಲ. ಮತ್ತು ಈ ರೀತಿಯಾದಂತಹ ಒಂದೆರಡು ಪಾರ್ಟ್ಸ್ಗಳನ್ನು ಸಹ ತರಿಸ್ಕೊಂಡಿದ್ದೆ. ಬಟ್ ಪಾರ್ಟ್ ಅದು ತುಂಬ ಕ್ವಾಲಿಟಿ ನೋಡೋದಕ್ಕೆ ಅಷ್ಟೊಂದು ಇಲ್ಲಿ ಚೆನ್ನಾಗಿ ನಮಗೆ ಆನ್ಲೈನಲ್ಲಿ ನೋಡಬೇಕಾದ್ರೆ ಪಿಕ್ಚರಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅಷ್ಟೇ, ಬಟ್ ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಒಳಗಡೆ ತುಂಬಿರ್ತಕ್ಕಂಥ ಮರಳಿಗೂ ಸಹ ದುಡ್ಡು ಕೊಟ್ಟಂಗೆ ಆಯಿತು ಅಷ್ಟೇ ಇದು. ಬಟ್ ಓಕೆ, ಅದೆಲ್ಲ ಲೀವ್ಸ್ಗಳೆಲ್ಲ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ಸರಿ ಅಂತ ಅದನ್ನು ಇಟ್ಕೊಂಡೆ. ಬಟ್ ಮತ್ತೆ ಮುರಿದೋಗಿತ್ತಲ್ವ, ಅದನ್ನೇನು ರಿಟರ್ನ್ ಮಾಡೋದಕ್ಕೆ ಹೋಗಲಿಲ್ಲ. ನನ್ನ ಹತ್ರ ಆಲ್ರೆಡಿ ಆ ಥರದ್ದೊಂದು ಪಾಟ್ ಇತ್ತು, ಸೊ ಅದನ್ನೇ ಯೂಸ್ ಮಾಡ್ಕೊಳ್ಳೋಣ. ಮತ್ತೆ ರಿಟರ್ನ್ ಮಾಡಿದ್ರೆ ಕ್ವಾಲಿಟಿ ಅದೇ ಥರನೇ ಬರುತ್ತೆ, ಬಟ್ ಆ ಕ್ವಾಲಿಟಿ ಅಷ್ಟೊಂದೇನು ಚೆನ್ನಾಗಿರಲಿಲ್ಲ. ನೋಡೋದಕ್ಕಂತೂ ಚೆನ್ನಾಗಿ ಕಾಣಿಸ್ತಿತ್ತು, ಓಕೆ ಅಂತೇಳಿ. ಇದು ಇನ್ನೊಂದು ಪಾರ್ಟ್ ಬಂದುಬಿಟ್ಟು ಅದು ಒಡೆದೋಗ್ಬಿಟ್ಟಿತ್ತು. ಸರಿ, ಏನಕ್ಕೆ ಮತ್ತೆ ರಿಟರ್ನ್ ಮಾಡೋದು ಬೇಡ ಅಂತೇಳ್ಬಿಟ್ಟು ಏನು ಮಾಡಿದೆ, ಸರಿ ಅಂತೇಳಿ ಅದನ್ನೇ ಬೇರೆ ತೆಗೆದ್ಬಿಟ್ಟು ಚೇಂಜ್ ಮಾಡಿಬಿಟ್ಟು ನಂದು ಇನ್ನೊಂದು ಪಾರ್ಟ್ ಇತ್ತು ಅದಕ್ಕೆ ಯೂಸ್ ಮಾಡಿಕೊಂಡೆ. ಎಲ್ಲ ಕೆಲಸಗಳನ್ನ ಮುಗಿಸ್ಬಿಟ್ಟು ಮತ್ತು ದೇವ್ರ ಮನೆ ಒಂದು ಉಜ್ಜಿಬಿಟ್ಟು ಎಲ್ಲನೂ ಕ್ಲೀನ್ ಮಾಡಿಬಿಟ್ಟು ಬಿಟ್ಬಿಡೋಣ. ನಾಳೆಗೆ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ಆಯಿತು. ಒಂದೇ ದಿನ ಎಲ್ಲನೂ ಸಹ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡಿದೆ, ದೇವ್ರ ಮನೆ ಎಲ್ಲನೂ ಸಹ ಕ್ಲೀನ್ ಮಾಡಿಕೊಂಡೆ. ಸೊ ಈ ರೀತಿಯಾಗಿ ನನ್ನ ಒಂದು ಸೋಮವಾರ, ಮಂಗಳವಾರ, ಬುಧವಾರ 3 ದಿನದ್ದು ಸಹ ಈ ರೀತಿಯಾಗಿ ಹೋಯಿತು. ಮತ್ತು ಗುರುವಾರ ನೈಟೆಲ್ಲ ಏನು ಪ್ರಿಪ್ರೇಷನನ್ನು ಮಾಡಿಕೊಂಡೆ, ಶುಕ್ರವಾರ ಪೂಜೆಗೆಲ್ಲ ಯಾವ ರೀತಿ ಪ್ರಿಪ್ರೇಷನನ್ನು ಮಾಡಿಕೊಂಡೆ ಅಂತೇಳಿ ನನ್ನ ಇನ್ನೊಂದು ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಸಾಮಾನ್ಯವಾಗಿ ಎಲ್ಲರೂ ತುಂಬ ಬ್ಯುಸಿ ಇದ್ದು ಇದೇ ರೀತಿಯಾದಂಥ ಪ್ರಿಪ್ರೇಷನ್ಗಳನ್ನು ಮಾಡ್ಕೊಳ್ತಾ ಇದ್ದೀರಾ ಅಂತ ಅಂದ್ಕೊಳ್ತೀನಿ.
ಎಲ್ಲರ ಹತ್ರ ದೇವಿ ಏನೇನು ಕೊಟ್ಟಿರ್ತಾರೋ ಮತ್ತು ಅವರು ಯಾವ ರೀತಿಯಾಗಿ ನಮ್ಮ ಹತ್ರ ಪೂಜೆ ಮಾಡಿಸ್ಕೋಬೇಕಂತ ಅಂದ್ಕೊಂಡಿರ್ತಾರೋ ಆ ರೀತಿಯಾಗಿ ಅವರು ಪೂಜೆ ಮಾಡಿಸ್ಕೊಳ್ತಾರೆ. ಸೊ ನಾವು ಒಂದು ಕೃತಜ್ಞತೆಯನ್ನು ಆ ದಿನ ನಮಗೆ ಯಾವ ರೀತಿಯಾಗಿ ಶಕ್ತಿ ಕೊಡ್ತಾರೋ ಆ ರೀತಿಯಾಗಿ ಸಲ್ಲಿಸ್ತಾ ಹೋಗ್ಬೇಕಷ್ಟೇ. ಇದಾಗಿತ್ತು ಇವತ್ತಿನ ನನ್ನ ಒಂದು ವ್ಲಾಗು. ಮುಂದಿನ ವ್ಲಾಗ್ನಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.